ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಈಗೇನು ವಿಜಯಕ್ಕವರು ಹಾಡಿದಾರಲ್ಲ, ಆ ಹಾಡನ್ನೇ ಇವತ್ತು ಅನುಭವಕ್ಕೆ ತೆಗೆದುಕೊಳ್ಳೋಣ. ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನ್ನು ತುಂಬಿ ಶರಣಾಗತಿಯ ಭಾವದಿಂ ಎರೆಯುವೆನು ತಂದೆ, ಎನ್ನ ಸುಖ ದುಃಖಗಳ ಬೆಲ್ಲಬೇವುಗಳನ್ನು ಪಾದಕ್ಕೆ ಎಡೆ ಮಾಡಿ ಅರ್ಪಿಸುವೆ ತಂದೆ. ಇದೊಂದು ಹೋಲಿಕೆ. ಪರಮಾತ್ಮನಿಗೆ ಲಿಂಗಕ್ಕಾಗಲಿ ಅಥವಾ ಯಾವುದೇ ಮೂರ್ತಿಗಾಗಲಿ ಬಸವಣ್ಣವ್ರ ಫೋಟೋ ಪೂಜೆ ಮಾಡಬೇಕಾದ್ರೆ ಮೊದಲು ನೀರಿನಿಂದ ಅದನ್ನು ಸ್ವಚ್ಛ ಮಾಡ್ತೀವಿ ಅಥವಾ ಮಜ್ಜನ ಮಾಡಿಸ್ತೀವಿ. ಅದು ಕೇವಲ ನೀರಿನಿಂದ ಮಾಡಿಸಿದ್ರೆ ಅಷ್ಟೇ ಪ್ರಯೋಜನ ಆಗಲ್ಲ. ಅದರಿಂದ ಏನು ಪ್ರಯೋಜನ ಇಲ್ಲ. ಅಂದರೆ ಕೇವಲ ನೀರು ಹಾಕಿದ್ರೆ, ಯಾಂತ್ರಿಕವಾಗಿ ನೀರು ಹಾಕಿದ್ರೆ, ಅದಕ್ಕೆ ಸಿದ್ದರಾಮೇಶ್ವರು ಸ್ವಲ್ಪ ಖಾರವಾಗಿ ಹೇಳ್ತಾರೆ, ನೀರಿನಿಂದ ಮಜ್ಜನಕ್ಕೆ ಎರೆಯೋದಕ್ಕೆ ಅವನೇನು ಬಿಸಿಲಿನಿಂದ ಬಳಲಿಲ್ಲ ಅಂತ ಕೇಳ್ತಾರೆ ಅವರು. ಅದರ ಅರ್ಥ ಪೂಜೆ ಮಾಡಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ. ಕೇವಲ ನೀರಷ್ಟೇ ಆದರೆ ನಮ್ಮ ಭಾವನೆಗಳು ಅವು ಮೃದು ಆಗದೆ ಹೋದರೆ, ಪವಿತ್ರ ಆಗದೆ ಹೋದರೆ, ಮನಸ್ಸು ತಿಳಿ ಆಗದೆ ಹೋದರೆ, ಹೊರಗೆ ಎಷ್ಟು ನೀರು ಹಾಕಿದ್ರು, ಎಷ್ಟು ಕೊಡ ನೀರು ಹಾಕಿದ್ರು, ಈಗ ಕುಂಭಾಭಿಷೇಕ ಕಳಸಾಭಿಷೇಕ ಅಂತ ಮಾಡ್ತಿರ್ತಾರೆ, 108 1008 ಇಂಥದ್ರಲ್ಲಿ ಅರ್ಥ ಇಲ್ಲ. ಆದರೆ ಅದರ ಅರ್ಥ ಈ ಬೌದ್ಧರಿಗೂ ಜೈನರಿಗೂ ಜೈನರು ಬ್ರಾಹ್ಮಣರದ್ದು ಅನುಸರಿಸ್ಬಿಟ್ರು ಪೂರ ಅವರು ಪೂಜೆ ಮಾಡ್ತಾರೆ. ಈಗ ಅವರು ಬಸ್ತಿಗಳ ಪೂಜೆ ಮಾಡೋರನ್ನ ಪುರೋಹಿತರು ಅಂತಲೇ ಕರೀತಾರೆ. ಅಷ್ಟರ ಮಟ್ಟಿಗೆ ಅದು ಬ್ರಾಹ್ಮಣ ಧರ್ಮ ಹೊಂದ್ಕೊಂತು, ಬ್ರಾಹ್ಮಣರಿಗೆ ಹತ್ರ ಆಯಿತು. ಬೌದ್ಧರು ಅನಾತ್ಮವಾದ ಅಂತ ಹೇಳಿಬಿಟ್ಟು ಅವರು ದೇವ್ರ ಪೂಜೆ ಮಾಡಲ್ಲ. ಆದರೆ ಬಸವಾದಿ ಪ್ರಮುಖರು ದೇವ್ರ ಪೂಜೆ ಬಿಡಲಿಲ್ಲ, ಪೂಜೆ ಬೇಡ ಅಂತ ಹೇಳಿಲ್ಲ, ದೇವರನ್ನ ನಿರಾಕರಿಸಲಿಲ್ಲ. ನಿರಾಕಾರ ಪರಮಾತ್ಮನ ಅರಿವಿರಿ ಅಂತ ಹೇಳಿದ್ರೆ ಹೊರತು ನಿರಾಕರಿಸಲಿಲ್ಲ. ಆದ್ದರಿಂದ ಪೂಜೆನ ಬಿಡಲಿಲ್ಲ. ಅದರಲ್ಲಿ ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆ ಮಾಡುವ ಮಹಾದೇವಕ್ಕೆ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಾತಾಜಿಯವರು ಹಾಡಿದರು, ಹೃದಯ ಬಟ್ಟಲ ಮಾಡಿ, ನಮ್ಮ ಹೃದಯವನ್ನೇ ಬಟ್ಟಲನ್ನಾಗಿ ಮಾಡಿ ಭಕ್ತಿ ರಸವನ್ನೇ ಅದರಲ್ಲಿ ತುಂಬಿ ಶರಣಾಗತಿಯ ಭಾವದಿಂದ ಅರ್ಪಿಸೋದು. ಸರ್ವವೂ ನಿನ್ನದೇ. ಅಲ್ಲಿ ಬಹಳ ಜನ ಭಕ್ತರು ತಪ್ಪು ಮಾಡೋದೇನು ಅಂದರೆ, ಪ್ರಗತಿ ಆಗ್ತಿದ್ರೆ, ಆಮೇಲೆ ಚೆನ್ನಾಗಾಗ್ತಿದ್ರೆ ಭಕ್ತಿ ಜಾಸ್ತಿ ಆಗ್ತಿರುತ್ತೆ ಅವ್ರಿಗೆ. ಕಷ್ಟಗಳು ಬಂದಾಗ ಕೆಲವರು ಎದೆಗೊಂದು ಬಿಡ್ತಾರೆ ಅಥವಾ ದೇವರ ಬಗ್ಗೆ ಸಂಶಯ ತಾಳ್ತಾರೆ. ಕಷ್ಟವನ್ನು ದೇವರಿಗೆ ಸಮರ್ಪಿಸೋದನ್ನು ಕಲ್ತಿಲ್ಲ ಭಾಳ ಜನ. ಅದ್ರ ಬದಲು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಇದು ನನ್ನ ತಪ್ಪ ಅಥವಾ ಅದಕ್ಕೆ ಯಾರೋ ಕಾರಣರು ಅಂತ ಹೇಳಿ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ಗುರು ಶಿಷ್ಯನನ್ನು, ಶಿಷ್ಯ ಗುರುವನ್ನು ಈ ರೀತಿ ಏನು ಆರೋಪ ಮಾಡ್ತಕ್ಕಂಥದ್ದು, ಸಿಟ್ಟು ಮಾಡ್ಕೊಳ್ಳೋದು, ಜಗಳ ಮಾಡೋದು ಮಾಡ್ತೀವಿ. ಇದು ಭಕ್ತಿ ರಸ ಅಲ್ಲ. ಸಂಬಂಧಗಳು ನೋಡಿ, ಅದು ನಮ್ಮಲ್ಲಿ ಸಂಬಂಧಗಳು ತುಂಬ ಚೆನ್ನಾಗಿರಬೇಕು ಅಂತಲೇ ಮಾಡಿರೋದು ಇವೆಲ್ಲ. ಅಂದರೆ ಸುಖವನ್ನು ನಾವು ಎಷ್ಟು ಚೆನ್ನಾಗಿ ಸ್ವೀಕರಿಸ್ತೀವೋ ಹಾಗೆ ದುಃಖವನ್ನು ಸ್ವೀಕರಿಸ್ಬೇಕು. ಲಾಭ ಬಂದಾಗ ನಾವು ಎಲ್ಲರೂ ಹೊಗಳ್ತೀವಿ, ಹಾನಿ ಬಂದಾಗ ಅದಕ್ಕೆ ಕಾರಣರು ನಾನು ಇರ್ಬೋದು, ನಮ್ಮ ಸಂಬಂಧಿಕರು ಇರ್ಬೋದು, ಶಿಷ್ಯರು ಇರ್ಬೋದು, ಎಲ್ಲರೂ ಇರ್ಬೋದು. ಆವಾಗಲೂ ಕೂಡ ಅವರನ್ನು ಅತಿಯಾಗಿ ನಿಂದಿಸುವ ಅಗತ್ಯ ಇಲ್ಲ ಅಥವಾ ತಿರಸ್ಕರಿಸುವ ಅಗತ್ಯ ಇಲ್ಲ. ಅಲ್ಲಿ ಯಾರದ್ದು ಮಿಸ್ಟೇಕ್ ಇರ್ಬೋದು, ಹಾನಿ ಆಗೋದಂತೂ ಗ್ಯಾರಂಟಿ. ಅದು ಯಾರಿಂದನಾರು ಆಗಿರಲಿ, ಮೋಸಗಾರರಿಂದ ಆಗಿರಲಿ, ಕಳ್ಳರಿಂದ ಆಗಿರಲಿ, ಇನ್ನೊಬ್ಬರಿಂದ ಆಗಿರಲಿ, ಅದು ಪ್ರಕೃತಿ ನಿಯಮ, ಪರಮಾತ್ಮ ನಿಯಮ. ಶರಣಾಗತಿ ಆಗೋದು ಅಂದರೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸೋದು. ನಮಗೇನೇ ಹಾನಿ ಬಂದರೂ ಅದು ಲಾಭ ಬಂದಿದೆ ಅಲ್ಲ, ಆದರೆ ಹಿಂದೆ ಹಾನಿ ಬರೋದೆ. ಒಂದು ದೊಡ್ಡ ಲಾಭ ಬಂದಿದೆ, ನನಗೆ ಹಾನಿ ಆಗಬಾರ್ದು ಅಂತಿದ್ರೆ ಅಂದ್ಕೊಂಡ್ರೆ ಇಲ್ಲ. ಯಾರಾದರೂ ತರ್ಬೋದು, ತರದೇ ಇರ್ಬೋದು, ಪರಮಾತ್ಮನ ಇಚ್ಛೆ ಅದು. ಇದು ಶರಣಾಗತಿ ಭಾವ. ಶರಣಾಗತಿಯ ಭಾವದಿಂದ ಅರ್ಪಿಸುವೆ ತಂದೆ, ಎನ್ನ ಸುಖ ದುಃಖಗಳ
ಬೆಲ್ಲ ಬೇಯುವುಗಳನ್ನು ಪಾದಕ್ಕೆ ಎಡೆ ಮಾಡಿ ಅರ್ಪಿಸುವೆ ತಂದೆ. ಆಮೇಲೆ ಚರಣಗಳು, ಇದು ಪಲ್ಲವಿ. ಅನುಪಲ್ಲವಿ, ಮೊದಲು ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನ್ನು ತುಂಬಿ ಶರಣಾಗತಿಯ ಭಾವದಿಂದ ಅರ್ಪಿಸುವೆ ತಂದೆ, ಇದು ಪಲ್ಲವಿ. ಎನ್ನ ಸುಖ ದುಃಖಗಳ ಬೆಲ್ಲ ಬೇವುಗಳನ್ನು ಪಾದಕ್ಕೆ ಎಡೆ ಮಾಡಿ ಅರ್ಪಿಸುವೆ ತಂದೆ, ಇದು ಅನುಪಲ್ಲವಿ. ಚರಣ ಶುರುವಾಗುತ್ತೆ. ನಿನ್ನ ಕೈಯೊಳಗೆ ಸಿಕ್ಕ ಲೆಕ್ಕಣಿಕೆಯಳು, ಲೆಕ್ಕಣಿಕೆಯೊಲು. ಬಹಳ ಜನ ಹಾಡುವಾಗ ನಾನು ಗಮನಿಸಿದ್ದೀನಿ, ನಿನ್ನ ಕೈಯೊಳಗೆ ಸಿಕ್ಕ ಲೆಕ್ಕಣಿಕೆಯೊಳು ಅಂದ್ಬಿಡ್ತಾರೆ. ಇಲ್ಲ, ಲೆಕ್ಕಣಿಕೆಯೊಳು ಅಂದ್ರೆ ತಪ್ಪು. ಲೆಕ್ಕಣಿಕೆಯೊಲು, ಅದು ವಿಜಯಕ್ಕ ಕರೆಕ್ಟಾಗಿ ಹೇಳಿದ್ರು. ಇಷ್ಟು ದಿವಸದಲ್ಲಿ ಪ್ರಾಯಶಃ ಇವ್ರ ಬಾಯಲ್ಲೇ ಕರೆಕ್ಟಾಗಿ ಕೇಳಿದ್ದು ಅನ್ಸುತ್ತೆ. ಎಲ್ಲೋ ಒಬ್ಬೊಬ್ರು ಸರಿಯಾಗಿ ಹೇಳ್ಬೋದು, ಸಾಹಿತ್ಯ ಜ್ಞಾನ ಇದ್ದವರು, ವ್ಯಾಕರಣ ಜ್ಞಾನ ಇದ್ದವರು. ಬಾಕಿಯವ್ರು ತುಂಬ ಜನ ಇದನ್ನು ತಪ್ಪು ಮಾಡ್ತಾರೆ. ನಿನ್ನ ಕೈಯೊಳಗೆ ಸಿಕ್ಕ ಲೆಕ್ಕಣಿಕೆ ಏಳು ಅಂದ್ಬಿಡ್ತಾರೆ. ಏಳು ಅಂದರೆ ತಪ್ಪು. ಯಾಕಂದ್ರೆ ಲೆಕ್ಕಣಿಕೆ ಏಳು ಅಲ್ಲ, ಅದು ಲೆಕ್ಕಣಿಕೆ ಯೋಲು ಅಂದರೆ, ಒಲು ಅಂದರೆ ರೀತಿ. ನಿನ್ನ ಕೈಗೆ ಒಂದು ಪೆನ್ ಸಿಕ್ಕರೆ ನೀನು ಹೆಂಗೆ ಬರಿತೀಯೋ, ಲೆಕ್ಕಣಿಕೆ ಸಿಕ್ಕರೆ ಹೆಂಗೆ ಬರಿತೀಯೋ, ನಾನು ನಿನ್ನ ಕೈಯಲ್ಲಿ ಸಿಕ್ಕ ಲೆಕ್ಕಣಿಕೆ ಅಂತ ಭಾವಿಸ್ಕೋ. ಪರಮಾತ್ಮನಿಗೆ ಅರ್ಪಿಸ್ಕೊಳ್ಳೋದು ಇದು, ಬಸವಣ್ಣವ್ರಿಗೆ ಅರ್ಪಿಸ್ಕೊಳ್ಳೋದು. ನಿನ್ನ ಕೈಯೊಳಗೆ ಸಿಕ್ಕ ಲೆಕ್ಕಣಿಕೆಗಳು ನೀ ಬರೆಸಿದಂತೆ ನಾ ಬರೆಯುವೆನು ತಂದೆ. ಬರಿತಾ ಇದ್ದಾನೆ ಒಬ್ಬ ಸಾಹಿತಿ, ಕವಿ, ಮತ್ತೊಬ್ಬ ಬರಿತಾ ಇರ್ತಾನೆ. ಅವ್ರಿಗೆ ಬರೆಯೋಕ್ಕೆ ಏನಾದರೂ ಹುಮ್ಮಸ್ಬೇಕು. ಸಿಗರೇಟ್ ಸೇದಬೇಕು, ಇಲ್ಲ ಕುಡಿಬೇಕು, ಇಲ್ಲ ಮತ್ತೇನೋ ಚೆನ್ನಾಗಿ ಊಟನಾರ ಮಾಡಬೇಕು, ರುಚಿ ಕಟ್ಟೋದು ಬಜ್ಜಿ ಮಿರ್ಚಿನಾರ ತಿನ್ನಬೇಕು ಅಂದರೆ ಕವಿಗಳಾಗ್ತಾರೆ. ಒಟ್ಟು ಕವಿಗಳಿಗೆ, ಸಾಹಿತಿಗಳಿಗೆ ಬರೆಯೋಕ್ಕೆ ಏನಾರು ಒಂದು ಒಳ್ಳೇದು ಬೇಕು, ಅವರಿಗೆ ಮಜಾ ಬೇಕು. ಅಂದರೆ ಅವರಲ್ಲಿ ಲಹರಿಯಿಂದ ಬರ್ತದೆ. ಕೆಲವು ದೊಡ್ಡ ದೊಡ್ಡ ಸಾಹಿತಿಗಳು ಹೇಳೋದುಂಟು, ಸಿನಿಮಾ ಸಾಹಿತಿಗಳು, ಕುಡಿದ್ರೆ ನಾವು ಬರೆಯೋದು ಅಂತ ಹೇಳಿ. ಹೌದು, ಆ ಥರ ಇರ್ತಾರೆ. ಆದರೆ ಇಲ್ಲಿ ಭಕ್ತಿ ಸಾಹಿತಿ ಮಾತಾಜಿಯವರು ಅವರು ಸಮರ್ಪಿಸ್ಕೊಂಡಿದ್ದಾರೆ. ನಿನ್ನ ಕೈಯೊಳಗೆ ಸಿಕ್ಕ ಲೆಕ್ಕಣಿಕೆಯಲು ನೀ ಬರೆಸಿದಂತೆ ನಾ ಬರೆಯುವೆನು ತಂದೆ. ಇಲ್ಲಿ ನಾನು ನಿಮಿತ್ತ ಮಾತ್ರ, ನೀನೇನು ಬರೆಸ್ತೀಯೋ ಅದನ್ನು ನಾನು ಬರಿತಾ ಇದ್ದೀನಿ. ತವಹಸ್ತದೊಳಗೆ ದಿವ್ಯ ವೀಣೆಯೂ ಆಗಿ ನೀ ಮಿಡಿಸಿದಂತೆ ನಾ ನುಡಿಯುವೆನು ತಂದೆ. ಅದು ನುಡಿಸಿದಂತೆಯೇ ಇರಬೇಕು. ಮಿಡಿಸಿ ಅಂತ ಬರೆಸಿದಾರಲ್ಲಿ, ನುಡಿಸಿದಂತೆ ವೀಣೆ ಮಿಡಿಯೋದು ಸರಿ, ಅದನ್ನು ವೀಣೆ ನುಡಿಸೋದಂತಲೇ ಹೇಳೋದು. ದೊಡ್ಡ ದೊಡ್ಡ ಕವಿಗಳು ಎಲ್ಲ ಅದನ್ನು ಅವರು ಅಂದರೆ ಆ ಮಾತಾಜಿ ಇದ್ದವಾಗಲೇ ತಿದ್ಕೊಂಡಿದ್ರು, ಚೆನ್ನಾಗಿರೋದು. ನೀ ನುಡಿಸಿದಂತೆ ನಾ ನುಡಿಯುವೆನು ತಂದೆ. ನುಡಿಸೋದಂತಾನೆ, ವೀಣೆಗೂ ಕೂಡ ನುಡಿಸೋ, ಆ ತಂತಿಗಳನ್ನು ಮೀಡ್ತಿರ್ತಾರೆ. ಅದು ಮಿಡಿಸಿದಂತೆ ಅಂದರೆ ತಪ್ಪೇನಲ್ಲ. ಆದರೆ ನುಡಿಸಿದಂತೆ ಅಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ನುಡಿಸಿದಂತೆ ನಾ ನುಡಿಯುವೆನು ತಂದೆ, ನೀ ನುಡಿಸಿದಂತೆ ನಾ ನುಡಿಯುವೆನು ತಂದೆ. ಅದು ಅಲ್ಲಿಗೆ ಮುಗಿತಾ? ನೀ ನುಡಿಸಿದಂತೆ ನಾ ನುಡಿಯುವೆನು ತಂದೆ, ಮುಗೀತು. ಆ ಒಂದೇ ನುಡಿ ಮುಗಿದೋಯ್ತು ಅಲ್ಲಿಗೆ, ಅಥವಾ ಇನ್ನೂ ಇದೆಯಾ? ಅಷ್ಟೇನಾ? ಆಮೇಲೆ ಎರಡನೇದು, ಒರೆದು ಎನ್ನನು ನೋಡು, ಕೊರೆದು ಎನ್ನನು ಕಾಡು, ಹೇಗೆ ನೋಡಿದರು ಬಸವ ನೀನೆನ್ನ ತಂದೆ. ನಿನ್ನ ಕರುಣೆಯ ಮುಕ್ತಿ, ನಿನ್ನ ಭಕ್ತಿಯ ಶಕ್ತಿ, ನೀನೆನ್ನ ಬಾಳಿನ ಸ್ಫೂರ್ತಿ ಕೀರ್ತಿಯು ತಂದೆ. ಇದು ಬಹಳ ಅದ್ಭುತವಾಗಿದೆ. ಅಂದರೆ ಒರೆದು ಎನ್ನನು ನೋಡು, ಒರೆದು ಅಂದರೆ ಚಿನ್ನನ ಒರಿತಾರಲ್ಲ, ಕಲ್ಲಿಗೆ ಹಾಕಿ ತಿಕ್ತಾರೆ, ಹೊರಗಲ್ಲಿಗೆ ಹಾಕಿ ಚಿನ್ನ ತಿಕ್ತಾರೆ. ಆವಾಗ ನಿಜವಾದ ಚಿನ್ನ ಆದರೆ ಅದೇನು ಬಣ್ಣ ಬಿಡಲ್ಲ. ಆದರೆ ಆ ನಕಲಿ ಚಿನ್ನ ಇದ್ದರೆ ಅದು ಗೊತ್ತಾಗ್ಬಿಡುತ್ತೆ. ಹಾಗೆ ನೀನು ನನ್ನ ಹೊರೆ, ಕಷ್ಟಗಳ ಹೊರೆಗಲ್ಲಿನಲ್ಲಿ, ಸೋಲುಗಳ ಹೊರೆಗಲ್ಲಿನಲ್ಲಿ, ಹಾನಿಗಳ ಹೊರೆಗಲ್ಲಿನಲ್ಲಿ, ಅವನು ಬೇಕಾದಷ್ಟು ರೋಗಗಳು ಬರೋದು ಕೂಡ ಅದು ಅವನ ಕೃಪೆನೇ ಅಥವಾ ಅವಕೃಪೆನೇ ಅಂತ ಇಟ್ಕೊಳ್ಳೋಣ. ಒರೆದು ಎನ್ನನ್ನು ನೋಡು, ಆ ರೋಗ ಬರೋದು ಕೆಟ್ಟದ್ದಕ್ಕಲ್ಲ, ಒಟ್ಟು ಪರೀಕ್ಷೆ ಬರೋದು ಕೆಟ್ಟದ್ದಕ್ಕಲ್ಲ. ನಾವು ಎದೆಗುಂದಬಾರ್ದು ಅಷ್ಟೆ. ಒರೆದು ಎನ್ನನ್ನು ನೋಡು, ಕೊರೆದು ಎನ್ನನ್ನು ಕಾಡು. ಕೊರೆದು ಕಬ್ಬಿನ ಕೋಲು ಕೊಯ್ತಾರಲ್ಲ, ಹಾಗೆ ನನ್ನನ್ನು ಬೇಕಾದಷ್ಟು ಕಾಡು. ಹೇಗೆ ನೋಡಿದರು ಬಸವ ನೀನೆನ್ನ ತಂದೆ. ತಂದೆ ಮಕ್ಕಳಿಗೆ ಬಡಿಬೋದು ಕೆಲವು ಸಾರಿ, ಆಮೇಲಿಂದ ಶಿಕ್ಷಿಸ್ಬೋದು, ಬೈಬೋದು. ಅದೇನಕ್ಕಪ್ಪ ಅಂದರೆ ಮಗುವಿನ ಉದ್ಧಾರಕ್ಕಾಗಿ. ಹಾಗೆ ನೀನೇನೇ ಕಷ್ಟ ಕೊಟ್ಟರು ಕೂಡ ನೀನು ನನ್ನ ತಂದೆ. ನಿನ್ನ ಕರುಣೆ, ನಿನ್ನ ಕರುಣೆಯ
ಮುಕ್ತಿ ನಿನ್ನ ಭಕ್ತಿಯ ಶಕ್ತಿ ನಿನ್ನ ಕರುಣೆಯ ಮುಕ್ತಿ. ಮೊದಲು ಭಕ್ತಿ ಬರೋದು ಒಳ್ಳೆಯದು. ನಿನ್ನ ಭಕ್ತಿಯ ಶಕ್ತಿ ನಿನ್ನ ಕರುಣೆಯ ಮುಕ್ತಿ. ಅದು ಮೊದಲು ನಿನ್ನ ಕರುಣೆಯ ಮುಕ್ತಿ ಅಂತ ಬಂದಿದೆ. ನಿನ್ನ ಕರುಣೆ ಆಯಿತು, ಅದೇ ನನಗೆ ಮುಕ್ತಿ. ನಿನ್ನ ಭಕ್ತಿಯ ಶಕ್ತಿ, ನಿನ್ನ ಭಕ್ತಿ ಅನ್ನುವಂಥದ್ದೇ ನನಗೆ ಶಕ್ತಿ ಕೊಡ್ತಕ್ಕಂಥದ್ದು. ನೀನೆನ್ನ ಬಾಳಿನ ಸ್ಫೂರ್ತಿ ಕೀರ್ತಿಯು ತಂದೆ. ಇದು ಮಾತಾಜಿಯವರು ತುಂಬ ಚಿಕ್ಕವರಿದ್ದಾಗ, ಅಂದರೆ 25ರಿಂದ 26 ವರ್ಷದೊಳಗಡೆ 30 ವರ್ಷದೊಳಗಡೆ ಬರೆದಿರ್ತಕ್ಕಂಥದ್ದು ಇದು, ಈ ಹಾಡು. ಬಹಳ ಅದ್ಭುತ. ಅಂದರೆ ಆ ಥರದ ಆ ಸಂದರ್ಭದಲ್ಲಿ ತುಂಬ ಹಾಡುಗಳು ಅವ್ರ ಲೇಖನಿಯಿಂದ, ಅವರ ಹೃದಯದಿಂದ ಹರಿದು ಬಂದಿದ್ದಾವೆ. ಬಹಳ ಅದ್ಭುತವಾದಂಥ ಹಾಡುಗಳವೆಲ್ಲ. ಮುಕ್ತಿದಾಯಕ, ಶರಣ ರಕ್ಷಕ ಇರ್ಬೋದು. ಒಟ್ಟೇನು ಬಳಸ್ತಾ ಇದ್ದೀರಿ ಬಸವೇಶ್ವರ ಪೂಜಾ ವೃತ್ತಕ್ಕೆ, ಅದು ಕೂಡಲ ಸಂಗಮಕ್ಕೆ ಬರುವುದಕ್ಕೆ ಮುಂಚೆ ಬರೆದಿರ್ತಕ್ಕಂಥ ಹಾಡುಗಳವೆಲ್ಲ. 80ರ ದಶಕದೊಳಗೆ, ಅಂದರೆ 70ರಿಂದ 80ರ ದಶಕದೊಳಗೆ, ಅಂದರೆ 10 ವರ್ಷದೊಳಗೆ ಬಹಳ ಅದ್ಭುತವಾದಂಥ ಸಾಹಿತ್ಯ ಅವರಿಂದ. ಹಾಡುಗಳು ತರಂಗಿಣಿ ಕೂಡ ಆವಾಗಲೇ ಬಂದಿದ್ದು, 75ನೇ ಇಸ್ವಿ ಅಂತ ಕಾಣುತ್ತೆ. 3 ತಿಂಗಳಲ್ಲಿ ಅದನ್ನು ಬರೆದು ಮುಗಿಸಿದ್ದಾರೆ. ಅಷ್ಟು ಅದ್ಭುತವಾದಂತಹ ಕೃತಿ ಅವರಿಂದ. ಅಂದರೆ ಅದು ಮನುಷ್ಯ ಮನೋಭೂಮಿಕೆಯನ್ನು ದಾಟಿ ಚಿತ್ತ ಭೂಮಿಕೆಗೆ ಹೋದಾಗ ಆ ಚಿತ್ತ ಆ ಅದ್ಭುತವಾದಂಥ ಶಕ್ತಿಯನ್ನು ಮನುಷ್ಯನಲ್ಲಿ ಬಿಡುಗಡೆ ಮಾಡುತ್ತೆ. ಅಂತಹ ಕವಿ ಇರ್ಬೋದು, ಸಾಹಿತಿಗಳಿರ್ಬೋದು, ಸಂಗೀತಗಾರರಿರ್ಬೋದು. ಮನಸ್ಸಿನ ಮಟ್ಟವನ್ನು ಮೀರಬೇಕು, ಚಿತ್ತದ ಮಟ್ಟದಲ್ಲಿ ನಿಲ್ಲಬೇಕು. ಆಗ ಅದ್ಭುತವಾದ ಕೆಲಸಗಳಾಗ್ತವೆ ಅವರಿಂದ. ಇನ್ನು ಮುಂದೆ ಹೇಳ್ತಾರೆ, ಕೊನೆಯದು ಹೆಂಗ್ ನಿನಗಾಗಿ ಬಾಳಿಸು, ಭಾವನೆ ಹೊತ್ತಿಸು, ನಿನ್ನ ವಚನದ ಸೂರೆಗೆ ಅಂದ್ಬಿಟ್ಟಿದ್ದಾರೆ. ಅದು ಬರ್ದಿರೋದು ಸರಿನೇ, ಸೂರೆ ಮಾಡೋದು ಅಂದರೆ ಕೊಳ್ಳೆ ಹೊಡೆಯೋದಂತ ಅರ್ಥ ಆಗುತ್ತೆ. ಇನ್ನೊಂದು ಅರ್ಥ ಸುರೆ ಅಂತಲೂ ಹಾಡ್ಬಿಟ್ಟಿದಾರಲ್ಲ ಹಾಡುವಾಗ ಕೆಲವರು, ನಿನ್ನ ವಚನದ ಸುರೆಗೆ ಅಂದ್ಬಿಟ್ಟಿದ್ದಾರೆ. ಅದು ಕ್ಯಾಸೆಟಲ್ಲಿ ಹಂಗೆ ಆಗ್ಬಿಟ್ಟಿದೆ. ಆದರೆ ಸುರೇನೂ ಬೇಡ, ಸೂರ್ಯನೂ ಬೇಡ, ಸುಧೆ ಅಂದರೆ ತುಂಬ ಅದ್ಭುತವಾದ ಅರ್ಥ ಬರುತ್ತೆ. ಸುಧೆ ಅಂದರೆ ಅಮೃತ. ನಿನ್ನ ವಚನದ ಸುಧೆಗೆ ಅನುಗೊಳಿಸು ತಂದೆ, ನಿನಗಾಗಿ ಬಾಳಿಸು, ಭಾವನೆ ಹೊತ್ತಿಸು. ಸಾಧಕನಿಗೆ ಕೆಲವು ಸಾರಿ ಭಾವನೆಗಳೆಲ್ಲ ಬತ್ತಿ ಹೋದಂಗೆ ಆಗ್ಬಿಡುತ್ತೆ. ಆವಾಗ ಪರಮಾತ್ಮನೇ ಚಿತ್ತದ ಆಳದಿಂದ ಭಾವನೆಗಳನ್ನು ಬರೆಸ್ಬೇಕಾಗತ್ತೆ. ನಾವು ಅನುಭವಿಸಿದ್ದೀವಿ ಇದನ್ನು. ಮೊದಲು ಸಾಧಕರಿಗೆ ಜೀವನದಲ್ಲಿ ಬದಲಾವಣೆ ಬಿರುಗಾಳಿ ನೆಂಬಿಸ್ಬಿಡುತ್ತೆ ವೈರಾಗ್ಯ ಜೀವಿಗಳಿಗೆ. ಆ ಬಿರುಗಾಳಿಯಲ್ಲಿ ಹಳೆಯ ಅನೇಕ ಭಾವನೆಗಳೆಲ್ಲ ಮುರಿದು ಬಿದ್ದು ಬತ್ತಿ ಹೋಗ್ಬಿಡ್ತವೆ. ಆವಾಗ ಆ ಹೊಸ ಭಾವನೆಗಳು ಬರಬೇಕಾದ್ರೆ, ದೈವಿ ಭಾವನೆಗಳು ಬರಬೇಕಾದ್ರೆ ಸಾಧಕ ತುಂಬ ಪರಿಶ್ರಮ ಪಡಬೇಕಾಗ್ತದೆ. ಸಾವು ಬದುಕಿನ ಜೊತೆ ಹೋರಾಟ ಮಾಡಬೇಕಾಗ್ತದೆ. ಅಂತಹ ಪರಿಸ್ಥಿತಿ ಮಾತಾಜಿಯವ್ರಿಗೂ ಬಂದಿರ್ಬೋದು, ಅನುಭವಿಸಿದ ಅಂಥ ಕಷ್ಟಗಳನ್ನೇ 65ರ ದಶಕದಿಂದ 65ನೇ ಇಸ್ವಿಯಿಂದ 70ರ ಒಳಗೆ ತುಂಬ ಕಠಿಣ ಪರಿಸ್ಥಿತಿಯನ್ನು ಅವರು ಅನುಭವಿಸಿದ್ದಾರೆ. ತತ್ವದ ವಿಷಯದಲ್ಲಿ ಹೋರಾಟ ಬಹಳ ಆಗಿದೆ. ಆವಾಗ ನಿನಗಾಗಿ ಬಾಳಿಸು, ಏನೇ ಕಷ್ಟ ಬಂದರೂ ನನಗಾಗಿ ಅಲ್ಲಪ್ಪ, ನಿನ್ನ ತತ್ವಕ್ಕಾಗಿ, ನಿನಗಾಗಿ ಬಾಳಿಸುವ ಶಕ್ತಿಯನ್ನು ನಿನಗಾಗಿ ಬಾಳಿಸು. ಭಾವನೆ ಹೊತ್ತಿಸು, ಭಾವನೆಗಳ ದೀಪವನ್ನು ಹೊತ್ತಿಸು ನನ್ನ. ನಿನ್ನ ವಚನದ ಸುಧೆಗೆ, ಅಮೃತಕ್ಕೆ ಸೂರ್ಯನೂ ಬೇಡ, ಸೂರ್ಯನೂ ಬೇಡ. ಸೂರ್ಯ ಅಂದರೆ ಭಾಳ ಕೆಟ್ಟ ಅರ್ಥ ಬರ್ತದೆ. ಸೂರ್ಯ ಕುಡಿತಾರಲ್ಲ, ಅದು ಆ ಅರ್ಥದಲ್ಲೇ ಬರೆದ್ಬಿಟ್ಟು. ಸೂರ್ಯ ಅಂದರೆ ಪರವಾಗಿಲ್ಲ, ಕೊಳ್ಳೆ ಹೊಡೆಯೋದು ಅಂತ ಅಲ್ಲೂ ಕೂಡ ಅಷ್ಟು ಭಕ್ತಿಗೆ ಸಮೀಪ ಆಗಲ್ಲ. ನಿನ್ನ ವಚನದ ಸುಧೆಗೆ ಅಂದರೆ ಅಮೃತ, ಸುಧೆ ಅಂದರೆ ಅಮೃತ. ನಿನ್ನ ವಚನದ ಸುಧೆಗೆ ಅನುಗೊಳಿಸು ತಂದೆ, ಬಸವರಸ ಬಸವಯ್ಯ, ಬಸವಣ್ಣ ಬಸವ ಪ್ರಭು, ನೀನೆನ್ನ ಸಚ್ಚಿದಾನಂದ ಕಳುಹಿದ ನೀನೆನ್ನ ತಂದೆ. ಅಂದರೆ ಬಸವರಸ ಬಾಲಕ ಇದ್ದಾಗ, ಬಸವಣ್ಣ, ಬಸವಯ್ಯ, ಕಡೆಗೆ ಬಸವ ಪ್ರಭು. ಅವರ ಜೀವನದ ವಿವಿಧ ಹಂತಗಳಿವು. ಬಸವರಸ ಚಿಕ್ಕವರಿದ್ದಾಗ, ಆಮೇಲೆ ಬಸವಣ್ಣ ಕೂಡಲ ಸಂಗಮದಲ್ಲಿ, ಆಮೇಲೆ ಬಸವಯ್ಯ ಜನಪದರ ಬಾಯಲ್ಲಿ, ಶರಣರ ಬಾಯಲ್ಲಿ ಬಸವಯ್ಯ, ಬಸವ ಪ್ರಭು. ಲಿಂಗಾಯತ ಧರ್ಮಕ್ಕೆ ಗುರುವಾದಾಗ ಅವರು ಬಸವ ಪ್ರಭು, ಪರಮಾತ್ಮ ಕಳಿಸಿದ ಧರ್ಮದ ಪಿತ. ಅಂತಹ ಅದ್ಭುತವಾದಂತಹ ಹಾಡು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.